15-20 ವರ್ಷನೂ ಕೂಡ ಹೋದಂತ ಸಂದರ್ಭದಲ್ಲಿ ಯಾವುದೇ ಉದ್ಘಾಟನೆಗಳಿರ್ಬೋದು, ಶಂಕುಸ್ಥಾಪನೆ ಇರ್ಬೋದು, ಅಥವಾ ಎಲ್ಲ ಹೋದಾಗ ಅವ್ರು ಭಾಷಣ ಮಾಡ್ತಿದ್ರು. ಚನ್ನಗಿರಿ ಶಾಸಕರು ಮತ್ತು ಹೊನ್ನಾಳಿ ಶಾಸಕರು. GM ಸಿದ್ದೇಶ್ವರ ಅಭಿವೃದ್ಧಿ ಹರಿಕಾರ, GM ಸಿದ್ದೇಶ್ವರ ರಾಷ್ಟ್ರೀಯ ವಿಕಾಸ ಯೋಜನೆ ತಂದಂತರು, GM ಸಿದ್ದೇಶ್ವರ ಈ ಒಂದು ಜಿಲ್ಲೆಗೆ ಹೆಚ್ಚು ಹಣವನ್ನು ತಂದರು ಅಂತೇಳಿ ಹೊಗಳ್ತಾ ಇದ್ರು. ಇತ್ತೀಚೆಗೆ ಅವ್ರು ಸೋತ ಮೇಲೆ ನನ್ನನ್ನು ಏನೂ ಮಾಡಿಲ್ಲ, ಯಾವುದೋ ಕೆಲಸ ಮಾಡಿಲ್ಲ, ಸಿದ್ದೇಶಪ್ಪ ಸೀಟ್ ಕೊಡಬೇಡ್ರಿ, ಅವ್ರ ಫ್ಯಾಮಿಲಿಗೆ ಕೊಡಬೇಡ್ರಿ ಅಂತ ಒಂದು ಗುಂಪು ಕಟ್ಟಿ ಲಗಾಮ್ ಟೀಮ್ ಅಂತ ನಮ್ಮ ಯಾರು ಹೇಳಿದ್ರಲ್ಲ, ಅದನ್ನ ಮಾಡಿದ್ದು ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ. ಆದರೂ ಕೂಡ ಕೇಂದ್ರದ ನಾಯಕರಿಗೆ ನನಗೆ ಟಿಕೆಟ್ ಕೊಡ್ರಿ ಅಂತ ದೇವರಾಣ ನಾನು ಬೇಡ್ಕೊಂಡಿಲ್ಲ, ಕೇಳಿಲ್ಲ. ಅಮಿತ್ ಶಾ ಅವರು ಅವರೇ ಮಾತಾಡಿ ನನಗೆ ಫೋನ್ ಮಾಡಿದರು. ಆ ಜಾಗದಲ್ಲಿ ಯಡಿಯೂರಪ್ಪ, ವಿಜಯೇಂದ್ರ, ಬಸವರಾಜ ಬೊಮ್ಮಾಯಿ, ಆಮೇಲೆ ಅಶೋಕ್ ಅವರು, ರಾಜೇಶ್, ನಮ್ಮ ಸಂಘಟನಾ ಕಾರ್ಯದರ್ಶಿ ಪ್ರಹ್ಲಾದ್ ಜೋಶಿ ಇದ್ರು. ಮುಂಚೆನೆ ನಾನು 1 ವರ್ಷ ಮುಂಚೆ ನಾನು ನಿಲ್ಲಲ್ಲ, ನಮ್ಮ ಇವ್ರು ಹೇಳಿದ್ರಲ್ಲ, ನಮ್ಮ ಮಿತ್ರರು ಶಿವಶಂಕರ್ ನಿಲ್ಲಲ್ಲ ಅಂತ ಹೇಳಿದ್ದು. ಅದು ನನಗೆ ಹೆಲ್ತ್ ಪ್ರಾಬ್ಲಮ್ ಇದೆ, ಈಗಲೂ ಇದೆ. ಚುನಾವಣೆ ಸಂದರ್ಭದಲ್ಲಿ ಬಹಳ ಹೆಲ್ತ್ ಪ್ರಾಬ್ಲಮ್ ಆಗಿತ್ತು. ಬಹುಶಃ ನಾನು ಯಾವ ತಾಲೂಕಿಗೂ ಕೂಡ ಚುನಾವಣೆ ಬಂದಿಲ್ಲ. ಅರ್ಧ ಗಂಟೆ 20 ನಿಮಿಷ ಬಂದು ಒಂದ್ಸರಿ ಏನ್ ಚುನಾವಣೆ ನಡೀತಾ ಅವಾಗ ಒಂದ್ಸರಿ ಬಂದ್ರೆ ಹೆಚ್ಚಾಗೋತು, ಬಂದಿದೆ ನಾನು. ಅದನ್ನ ಆಗಲ್ಲ, ನನಗೆ ಹೆಲ್ತ್ ಪರ್ಮಿಟ್ ಮಾಡಲಿಲ್ಲ. ಇದು ದುರುಪಯೋಗ ಮಾಡ್ಕೊಂಡವ್ರು, ದುರುಪಯೋಗ ಮಾಡ್ಕೊಂಡು ಅವರು ನಮ್ಮ ಇರ್ಲಿ ಅದು ಇವರು ಕುತ್ಕೊಂಡಂತ ಮೀಟಿಂಗ್ ಮಾರ್ಚ್ 6ನೇ ತಾರೀಕು ಸೀಟ್ ಕೊಡ್ಬೇಕಲ್ಲ, ಕರ್ನಾಟಕದ ಹಂಚಬೇಕಾದ್ರೆ ದಾವಣಗೆರೆ ಬಂತು. ದಾವಣಗೆರೆ ಬಂದಾಗ ಅಮಿತ್ ಶಾ ಅವರೇ ನನಗೆ ಕೂತ್ ಫೋನ್ ಮಾಡಿದ್ರು. ಫೋನ್ ಮಾಡಿ, ಸಿದ್ದೇಶ್ವರ ಜಿ आपका बेटा भाई बेटा पत्नी किसको देना अंदरू. ನಾನು ಅವರಿಗೆ ಯಾರಿಗಾರ ಕೊಡ್ರಿ ಅಂತ ಹೇಳ್ದೆ. ಕಾಂಗ್ರೆಸ್ನವರು ಅವರು ಮನೆಯವರಿಗೆ ಕೊಟ್ರೆ ನಮ್ಮ ಮನೆಯವರಿಗೆ ಕೊಡ್ರಿ ಅಂತ ಒಂದು ಮಾತು ಹೇಳಿದ್ರೆ, ಬಾಯಿ ಕೊಡ್ರಿ ಅಂತ ಮಗನ ಹೆಸರು ಹೇಳಿಲ್ಲ ನಾನು. ಇದು ನಡೆದಂತ ವಿಷಯ ಅವರೇ ಅನೌನ್ಸ್ ಮಾಡಿ ಕೊಟ್ರು. ಕೊಟ್ಮೇಲೆ ನಾನು ನಮ್ಮ ಮನೆಯವರಿಗೆ ಕೇಳಿದೆ, ಏನಮ್ಮ ನಿಂತ್ಕೊಂತೀವಿ? ಅವ್ರು ಕೊಟ್ಟಿದ್ದಾರೆ ಸೀಟ್, ನಾನು ಯಾಕೆ ಬೇಡ, ನಾನು ನಿಂತ್ಕೊಂತೀನಿ ಅಂದ್ರು. ಬಹಳ ಖುಷಿಯಾಗಿ ನಿಂತ್ಕೊಳ್ಳಿ ಬಿಡು, ನಾವ್ಯಾಕೆ ಅವ್ರು ಕೊಟ್ಟರು ನಾವ್ಯಾಕೆ ಅಡ್ಡಿ ಮಾಡ ಅಂತ ನಾನು ಏನು ಹೇಳೋಕ್ಕೂ ಸುಮ್ಮನಾದೆ. ಕೊಟ್ರು, ಎಲೆಕ್ಷನ್ ಮಾಡಿದ್ವಿ, ಯಾರು ವಿರೋಧ ಮಾಡಿದ್ರು ನಿಮ್ಗೆಲ್ಲ ಗೊತ್ತಿದೆ. ಆದರೂ ಕೂಡ ನನ್ನ ಕ್ಷೇತ್ರದ ಜನ ಕಾರ್ಯಕರ್ತರು ನಮ್ಮನ್ನು ಕೈ ಹಿಡಿದ್ದಾರೆ. ನಾನು ಸಾಯವರೆಗೂ ಕೂಡ ಚಿರುಣೆ ಆಗಿರ್ಬೇಕು. 6,09,000 ಓಟ್ ಕೊಟ್ಟಿದ್ದಾರೆ. ನಾವು ಅವ್ರಿಗೆ ಕೆಲಸ ಮಾಡ್ಬೇಕಾ ಬೇಡ? ಅವ್ರ ಕಷ್ಟ ಸುಖಕ್ಕೆ ನಾವು ಸ್ಪಂದಿಸ್ಬೇಕಾ ಬೇಡ? ಅದಕ್ಕೋಸ್ಕರ ನಾನು ಇವತ್ತು ಗಟ್ಟಿಯಾಗಿ ಭಗವಂತನಲ್ಲಿ ಬೇಡ್ಕೊಂಡು, ಇನ್ನೂ 5 ವರ್ಷ ನನ್ನ ಜೀವ ಉಳಿಸಪ್ಪ, ಆ ಕಾರ್ಯಕರ್ತ ಸೇವೆ ಮಾಡಬೇಕು, ಅವ್ರು ಏನೇ ಕೆಲಸ ಮಾಡಿದ್ರು ಅವ್ರ ಜೊತೆಗೆ ಇರಬೇಕು ಅನ್ನೋ ದೃಷ್ಟಿಯಿಂದ ನಾನು ಭಗವಂತನಿಗೆ ಬೇಡ್ಕೊಂತ ಇದ್ದೀನಿ. ದಿವಸ ಕಾರ್ಯಕರ್ತರಿಗೋಸ್ಕರ, ಜನ ಕೊಟ್ಟು ಓಟ್ ಕೊಟ್ಟಂತ ಜನಗಳಿಗೋಸ್ಕರ. ಸುಮ್ಕರ್ಲೇ ಹುಲಿ. ಮತ್ತಿನ್ನೂ ಒಬ್ರು ಹೇಳ್ತಾರೆ, ಯಜಮಾನ್ರು ಅವ್ರ ಭೀಷ್ಮಂತಿಗೆ ಸದ್ಯಕ್ಕೆ ಇಲ್ಲಿವರೆಗೆ ಪಕ್ಷಕ್ಕೆ ಗ್ರಹಣ ಹಿಡಿದಿತ್ತು, ಈ ಗ್ರಹಣ ಬಿಡ್ತು ಅಂತ ಹೇಳಿದ್ದಾರೆ. ಅಂದ್ರೆ ಅವ್ರು ಹುಟ್ಟಿದಬ್ಬದಾಗ ಹೇಳಿದ್ದಾರೆ ಗ್ರಹಣ ಹಿಡಿದಿತ್ತಂತೆ ಪಕ್ಷಕ್ಕೆ, ಈಗ ನಾನು ಬಿಟ್ಟ ಮೇಲೆ ಗ್ರಹಣ ಬಿಡ್ತು ಅಂತ. 4 ಸಾರಿ ಮಹಾನಗರ ಪಾಲಿಕೆನ ಅಧಿಕಾರಕ್ಕೆ ತರಲಿಕ್ಕೆ ಶ್ರಮ ಪಟ್ಟಿರೋದು ನನಗೆ ಗೊತ್ತು. ಹೆಲಿಕಾಪ್ಟರ್ ಕರ್ಕೊಂಡ್ಬಂದು ಓಟ್ ಹಾಕ್ಸಿದೀನಿ MLC. ಇಲ್ಲಿ ಶಿವಣ್ಣ ಕಾಂಗ್ರೆಸ್ ತೆಗಿದ್ರು, ನಮ್ದು ಒಂದೇ ಮಾತಿಗೆ ಅವ್ರು ಬಂದು ನಮ್ಮ ಜೊತೆ ಸೇರ್ಕೊಂಡ್ರು. ದೇವ್ರ ಮನೆ ಶಿವಕುಮಾರ್ ಅವರು. ಇನ್ನು 5 ಜನ ಇಂಡಿಪೆಂಡೆಂಟ್, TY ಪ್ರಕಾಶ್, ನರೇಂದ್ರ, ಶಿವಪ್ರಕಾಶ್, ಇನ್ನು ಉಳಿದವರೆಲ್ಲರೂ ಕೂಡ ಕರ್ಕೊಂಬಂದು ನಮ್ಮ ಪಕ್ಷ ಸೇರಿಸ್ಕೊಂಡು ಅವತ್ತು ನಾವು ಚುಕ್ಕಾಣಿ ಹಿಡಿದ್ವಿ. ನಾವೇನು ಮಾಡಿಲ್ಲ, ಏನು ಕೊಡುಗೆ ಇಲ್ಲ ಅಂದಮೇಲೆ ಮೊನ್ನೆ
ಕಾಂಗ್ರೆಸ್ಸಿಗೆ ಯಾಕಪ್ಪ ಬಿಟ್ಕೊಟ್ರಿ ನೀವೆಲ್ಲರೂ ಸೇರಿ? ಮಹಾನಗರ ಪಾಲಿಕೆ ಇನ್ನೊಂದು ವರ್ಷ ಇತ್ತು. ಕಾಂಗ್ರೆಸ್ಸಿನ ಯಾಕೆ ಅಧ್ಯಕ್ಷ ಮಾಡಿ ಮಹಾನಗರ ಪಾಲಿಕೆ ಮೇಯರ್ನ ಯಾಕೆ ಮಾಡಿದ್ರಿ? ಮಾಡ್ಬೇಕಾಗಿತ್ತಲ್ಲ ನೀವೆಲ್ಲ. ಎಲ್ಲ ನಿಮ್ದು ಒಂದು ದೊಡ್ಡ ಗುಂಪಿತ್ತಲ್ಲ, ಮಾಡಲಿಲ್ಲ. ಆದ್ರೆ ಪಕ್ಷಕ್ಕೆ ನಮ್ಮ ಜೀವನದಾಗ ಕೂಡ ಮೋಸ ಮಾಡೋರಲ್ಲ. ಮಲ್ಲಿಕಾರ್ಜುನ್ ಅವರು ಮೊನ್ನೆ ರೈತರ ಬಗ್ಗೆ ಮಾತಾಡಿದಾಗ ಇಲ್ಲೇ ಮಂತ್ರಿ, ಈಗ ರೈತರ ಮೇಲೆ ಪ್ರೀತಿ ಬಂದಿದೆ ಅಂತ ಹೇಳಿದರು. ನಾನು ಯಾವಾಗಲೂ ಕೂಡ ರೈತರ ಪರವಾಗಿರನೆ, ನಾನು ಹುಟ್ಟಿರೋದು ರೈತರ ಮಂತಂದಲ್ಲಿ, ಈಗಲೂ ವ್ಯವಸಾಯ ಮಾಡಿಸ್ತೀನಿ, ನಾನು ರೈತನೇ, ಅಪ್ಪಟ ರೈತನೇ. ಇವತ್ತು ಭದ್ರಾವಾಲೆ 9ನೇ ಚಾನಲ್ಲು ಅಲ್ಲ, ಮೇನ್ ಚಾನಲ್ ಅಲ್ಲ, ಒಡೆದು ಬಲದಂಡೆ ನಾಲೆನ ನೀರು ತಗೊಂಡು ಹೋದಾಗ ನಾವೇನು ಇವರಿಗೆಲ್ಲ ಟಿವಿಯರ್ ಮುಂದೆ ಹೋಗಿ ಡ್ಯಾನ್ಸ್ ಮಾಡಲಿಲ್ಲ, ಟಿವಿಯರ್ ಕರ್ಕೊಂಡೋಗಿ ಹೇಳಲಿಲ್ಲ. ನಾನು ಹರೀಶ್ ಅವರು ಆ ಒಂದು ಮೀಟಿಂಗ್ನಲ್ಲಿ ಕುತ್ಕೊಂಡು, ಯಾವ ಕಾರಣಕ್ಕೂ ನೀವು ಭದ್ರಾ ಚಾನಲ್ ಒಡೆದು ನೀರು ತಗೋಬಾರ್ದು, ಇನ್ನೀರಿಂದ ತಗೊಳ್ರಿ, ಇಲ್ಲ ಮುಂದೆ ತಗೊಳ್ರಿ ಅಂತೇಳಿ ಆ ಮೀಟಿಂಗ್ನಲ್ಲಿ ಭಾಗವಹಿಸಿ ಹೇಳಿದ್ವಿ. ನಾನು ಮತ್ತೆ ಹರೀಶ್ ಅವರು ಮತ್ತು ನಮ್ಮ ಜಿಲ್ಲಾ ಮಾಜಿ ಅಧ್ಯಕ್ಷರಂತ ಇವರು ನಮ್ಮ ಹನವಾಡಿ ವೀರೇಶ್ ಅವರು, ಇನ್ನು ಯಾರು ಇದ್ರು ನಮ್ಮ ಜೊತೆಗೆ, ನಾವು ಅಲ್ಲಿ ಮಾಡಿದ್ದೀವಿ. ಇವತ್ತು ಮೊನ್ನೆ ಮಾಡಿದ್ದೆ, ಇವತ್ತು ಮಾಡಿದ್ದೆ. ಅಲ್ಲೇ ಸೂಪರಿಂಟೆಂಡೆಂಟ್ ರವಿ ಅಂತೇಳಿ, ಏನ್ರಿ ನೀರು ಯಾವಾಗ ಕೊಡ್ತೀರಿ ಅಂತ. ಮೊನ್ನೆ ಮಾಡಿದಾಗ ಕಟ್ತಾ ಇದೀವಿ ಸರ್, ಕೊಟ್ಬಿಡ್ತೀನಿ ಒಂದು 2-3 ದಿವಸದಾಗೆ ಅಂತ. ಇವತ್ತು ಗಲಾಟೆ ಮಾಡಿದ್ಕೆ ಸರ್ ಕಟ್ಟಿದೀವಿ, ಫಿನಿಶಿಂಗ್ ಮಾಡ್ತಾ ಇದೀವಿ, ಖಂಡಿತವಾಗ್ಲೂ ಕೂಡ ಭದ್ರಾ ಚಾನಲ್ನ ಬಲದಂಡಿಗೆ ನಾವು 12 ಅಥವಾ 13ನೇ ತಾರೀಕು ಖಂಡಿತ ನೀರು ಕೊಟ್ಟೇ ಕೊಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ನಾವು ಕೂಡ ರೈತ ಪರವಾಗಿರೋದೆ, ನಾವ್ಯಾರು ಬೇರೆಲ್ಲ ಬೂಟಾಟಿಗೆ ರೈತರಲ್ಲ. ಚುನಾವಣೆ ಸಿದ್ದೇಶ್ ಕೊಡುಗೆ ಏನು ಅಂತೇಳಿ ನಮ್ಮ ಚುನಾವಣೆ ಹಾಕಿಂತ ಮುಂಚೆನೆ ಶುರು ಮಾಡಿದ್ರು. ಅದಕ್ಕೆ ಪ್ರತಾಪ್ ಸಿಂಹ ಅವರು, ನಮ್ಮ ಇವರು ಕೊಟ್ಟಿದ್ದಾರೆ, ಅರವಿಂದ್ ಲಿಂಬಾವಳಿ ಅವರು ಬಹಳ ಕ್ಲೀನಾಗಿ ಉತ್ತರ ಕೊಡಿದ್ದಾರೆ, ಏನೇನು ನಾವು ಮಾಡಿದ್ವಿ ಏನು ಅಂತ. ಇದನ್ನ ನಾನು ಲೋಕಸಭಾ ಸದಸ್ಯನ ಆದ್ಮೇಲೆ 20 ವರ್ಷ ಹೆಂಡತಿ ಮಕ್ಕಳು ಮನೆ ಮಠ ಏನೂ ನೋಡಲಿಲ್ಲ. ಕ್ಷೇತ್ರದ ಜನಗಳ ಸೇವೆ, ಅವರೇ ನಮಗೆ ಪಾಲಿ ದೇವರು ಅಂತ ಕೆಲಸ ಮಾಡಿರೋ ಒಬ್ಬ ವ್ಯಕ್ತಿ ನಾನು. ಅದಕ್ಕೆ ಅವ್ರು ಹೇಳಿದೆ, ನಾನು ಮಲ್ಲಿಕಾರ್ಜುನ್ ಅವ್ರಿಗೆ ಟಿವಿ ಹಿಡಿದ್ರು, ನೋಡಪ್ಪ ಅವ್ರು ಸೋತಾಗ 5 ವರ್ಷ ಮನೆಗೆ ಇದ್ದೇ ಇಲ್ಲ, ಮುದೊಳಗೆ ಎಲ್ಲ ಹೋಗಿ ಅಲ್ಲೇ ಕೂತ್ಕೊಂಡಿದ್ನಲ್ಲ, ಯಾರು ಕೇಳಿದ್ರು ಮುದೊಳಗಿದ್ನಲ್ಲ, ಹಂಗಿರೋ ಕೇಳು, ಇಲ್ಲ ಹಂಗೆ ನಾನು ಇರ್ತೇನೆ 5 ವರ್ಷ, ಆಮೇಲೆ ಬಾ ನಾವು ಉತ್ತರ ಕೊಡ್ತೀನಿ ಅಂತ ನಾವು ಮಾತನ್ನು ಹೇಳಿದ್ದೀನಿ. ಮತ್ತೆ ಬಂದೇ ಬರ್ತೀವಿ, ಮತ್ತೆ ಅಧಿಕಾರ ಹಿಡಿತೀವಿ ನಾವು. ಇವತ್ತು ಭದ್ರನೇ ಬಿಡಿಸ್ತೀವಿ, ಅದ್ರಾಗೆ ನೆನ್ನೆ ಮಾತಿಲ್ಲ. ನೆನ್ನೆ ಹರೀಶ್ ಎಲ್ಲ ಹೇಳಿದ್ದು ಪತ್ರಿಕೆಗ ಅಥವಾ ಟಿವಿಗ ನೋಡಿದೆ ನಾನು. ಯಾರ ಪ್ರಶ್ನೆ ಕೇಳಿದ್ರು, ಇಲ್ಲ ಎಲ್ಲಿ ಕೇಳಿದ್ರಿ ನಿಮಗೆ ಹರೀಶ್ ಸಿದ್ದೇಶ್ವರ್ ಕಾಂಗ್ರೆಸ್ಗೆ ಹೋಗ್ತಾರೆ ಅಂತ ಎಲ್ಲಿ ಕೇಳಿದ್ರು? ಎಲ್ಲಿ ಇಲ್ಲ ಬೆಳಗಾಮ, ಎಲ್ಲಾ ಕಡೆಗೂ ಕೇಳ್ತಾರಂತೆ. ನಾನು ಭಾರತೀಯ ಜನತಾ ಪಕ್ಷದಲ್ಲಿ ಇದ್ದು ಶಿಸ್ತಿನ ಸಿಪಾಯಿಯಾಗಿ ನಿಜವಾದ ಕಾರ್ಯಕರ್ತ. ನಾನೇನು KGP ಕಟ್ಟಾಗ ಹೋಗಿಲ್ಲ, ರಾಯಣ್ಣ ಬ್ರಿಗೇಡ್ ಹೋಗಿಲ್ಲ, ಪ್ಯೂರ್ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತ ಅಂದ್ರೆ GM ಸಿದ್ದೇಶ್ವರ. ಇವತ್ತು ಏನೇನೋ ಹೇಳ್ತಾರೆ ಜನ, ಕಾಂಗ್ರೆಸ್ಗೆ ಹೋಗ್ತೀನಿ. ನಾನು ಯಾಕ್ರಿ ಕಾಂಗ್ರೆಸ್ಗೆ ಹೋಗೋಣ? ನಾನು ಹರೀಶ್ ಇಬ್ರು ಕೂಡ ಅವ್ರದ್ದೇನೋ ಕೆಲಸ ಇತ್ತು ಅದಕ್ಕೆ ಹೋಗಿದ್ವಿ, ನಂದು ಏನೋ ಕೆಲಸ ಇತ್ತು ಹೋಗಿದ್ವಿ DK ಶಿವಕುಮಾರ್ ಹತ್ರಕ್ಕೆ. ಮತ್ತೆ ಮೊನ್ನೆ ಭದ್ರಾವತಿ ಅರ್ಧಂಡಕ್ಕೆ ಹೊಡೆದಕ್ಕೆ ಒಂದು ಲೆಟರ್ ಬರ್ಕೊಂಡು ಇಬ್ರು ಹೋದ್ವಿ, ಕಾದ್ವಿ. ಅವ್ರು 4:15 ಕೊಟ್ಟಿದ್ರು. ಟೂರ್ ಪ್ರೋಗ್ರಾಮ್ ಕೂಡ 4:15 ಸಿದ್ದೇಶ್ವರ ಹರೀಶ್ ಭೇಟಿ ಅಂತ ಹಾಕಿದ್ರು. ಅದು ವಾಟ್ಸಪ್ನಾಗ ಐತೆ, ಬೇಕಾದ್ರೆ ಯಾರ ಕೇಳ್ರಿ, ಜಗಣ್ಣ ಯಾರ ಹಾಕ್ತಾರೆ. ಬರಲಿಲ್ಲ. 6 ಗಂಟೆ 7 ಗಂಟೆ ಅವತ್ತು ಇವ್ರನ್ನ ಕರೆಸಿದ್ರು, ನರಸಿಂಹಪ್ಪನ ಕೂಡ, ಅವರು ರೈತ ಸಂಘದ ನರಸಿಂಹಪ್ಪನ ಕೂಡ ಬರಲಿಲ್ಲ. ನನಗೇನೋ ಬೇರೆ ಕೆಲಸ ಇತ್ತು,
ನನಗೆ ಇಲ್ಲ ಹರೀಶ್, ನನಗೆ ಟೈಮ್ ಆಗೋತ್ತು, 7 ಗಂಟೆ ಎಷ್ಟೊತ್ತಿಗೆ ಬರ್ತಾರೆ ಗೊತ್ತಿಲ್ಲ, ನಾನು ಊರಿಗೆ ಹೋಗ್ತೀನಿ, ನೀವು ಕೊಟ್ಟು ಬರ್ರಿ ಅಂತೇಳಿ ಬಂದೆ. ಅವರು ಆ ಲೆಟರ್ ಕೊಟ್ಟು ಹೇಳಿ ಹಿಂಗೆ ಹೋದ್ರು ಅಂತೇಳಿ ಆ ಲೆಟರ್ ಕೂಡ ಅವರು ಪ್ರೆಸ್ ಮೀಟ್ ಮಾಡಿದ್ದಾರೆ. ಈ ರೀತಿಯಾಗಿ ತಪ್ಪು ದಾರಿಗೆ ನಮ್ಮನ್ನ ಎಳೆಯುವಂತ ಕೆಲಸ ಮಾಡ್ತಾರೆ. ನಿಜವಾದ ಕಾರ್ಯಕರ್ತರಿಗೆ ನಾನು ಚಿರುಣಿಯಾಗಿರ್ತೀನಿ, ನಿಮ್ ಜೊತೆಗಿರ್ತೀವಿ. ಯಾವ ಕಾರಣಕ್ಕೂ ಭಾರತೀಯ ಜನತಾ ಪಕ್ಷವನ್ನ ಬಿಡೋದಿಲ್ಲ. ಮತ್ತೊಮ್ಮೆ ನಾವು ನರೇಂದ್ರ ಮೋದಿ ಅವರನ್ನ ದೇಶದ ಪ್ರಧಾನಮಂತ್ರಿ ಮಾಡಬೇಕಾಗಿದೆ, ನಮ್ಮ ಮೇಲೆ ಜವಾಬ್ದಾರಿ ಇದೆ. ಇಲ್ಲೂ ಕೂಡ ಕರ್ನಾಟಕದಲ್ಲೂ ಭಾರತೀಯ ಜನತಾ ಪಕ್ಷವನ್ನ 130-135 ಸೀಟ್ ತಂದು ಭ್ರಷ್ಟರಹಿತವಾದಂತ ಕೆಲಸ ಮಾಡೋ ವ್ಯಕ್ತಿನ ಮುಖ್ಯಮಂತ್ರಿ ಮಾಡ್ಬೇಕಾಯ್ತು. ಅದಕ್ಕೆ ಎಲ್ಲರೂ ಕೂಡ ಹೋರಾಡೋಣ ಅಂತೇಳಿ ಎಲ್ಲರಿಗೂ ನಮಸ್ಕಾರ ಮಾಡಿ, ನಿಮ್ಮೆಲ್ಲರ ಧ್ವನಿ, ನಿಮ್ಮೆಲ್ಲರ ಸಹಕಾರದಿಂದ ನಿಜವಾಗ್ಲೂ ಕೂಡ ಇಲ್ಲಿವರೆಗೂ ಕೂಡ ಕೆಲಸ ಮಾಡಿದ್ದೀನಿ. ಇನ್ನೂ 5-6 ವರ್ಷ ನಿಮ್ ಸೇವೆ ಮಾಡ್ತೀನಿ. ಯಾರು ಏನೇ ಬೇಕಾದ್ರೂ ಕೂಡ ನನ್ನ ಬರ್ರಿ, ಕೇಳ್ರಿ, ಇಲ್ಲಿರ್ತೀನಿ, ಇಲ್ಲಿ 2 ದಿವಸ ಇರ್ತೀನಿ, ವಾರದಾಗ ಇರ್ತೀನಿ. ನಾನೇನೋ ವಾರದಾಗ ಇದ್ದಾಗ ನನ್ನ ಹತ್ರ 100 ಜನ ಬಂದು ಹೋಗ್ತಾ, ಅವೆಲ್ಲ ನಾನು ವಾಟ್ಸಪ್ ತೆಗೆದು ಹಾಕೋದು ಅಥವಾ ಪ್ರೆಸ್ತರ್ ಕರೆದು ಮಾಡಕ್ ಹೋಗಲ್ಲ. ನಾನು ಒಂದೇನೇ ಕೆಲಸ ಮಾಡ್ತೀನಿ, ನಿಮ್ ಸೇವೆ ಮಾಡ್ತೀನಿ, ನಿಮ್ ಜೊತೆಗೆ ಇರ್ತೀನಿ. ನೀವೆಲ್ಲರೂ ಕೂಡ ಭಾರತೀಯ ಜನತಾ ಪಕ್ಷ ಕಟ್ಟೋಣ ಅಂತ ಎಲ್ಲರಿಗೂ ನಮಸ್ಕಾರ.